ಕೃಷ್ಣ ಏನು ಮಾಡಿದ್ದಾನೆ? ಯಾರಾದರೂ ಬಳಿ ಅಮೂಲ್ಯವಾದ ವಸ್ತು ಇದ್ದರೆ ಅವರನ್ನು ಕೊಂದು ಅದನ್ನು ಅಪಹರಿಸಲು ಪ್ರಾರಂಭ ಮಾಡಿದ್ದಾನಂತೆ. ಓಹೋ. ಈ ವರ್ತಮಾನವನ್ನು ಕೇಳಿ ನಾನು ದ್ವಾರಕೆಯಲ್ಲಿ ತಲೆ ಎತ್ತು ನಡೆಯಲಾಗಿದ್ದೆ. ಬರಲಿ ಅವನ ಸಭೆಗೆ ವಿಚಾರಿಸಿಕೊಳ್ಳುತ್ತೇನೆ. ಒಂದ ನಾನಿರಬೇಕು, ಇಲ್ಲ ಅವ ಇರಬೇಕು. ಎರಡರಲ್ಲಿ ಒಂದು ಇಂದು ತೀರ್ಮಾನ ಆಗಿಯೇ ಬಿಡಲಿ. ನೋಡೋಣ. ದಿತ್ತೊಂಗತ್ತದಿಂದ ತಾಂ ತಗದಿನದೀಂ ತಗದಿನದೀಂ ತಗದಿನದೀ ಏನು? ನಮ್ಮ ಅಣ್ಣನವರು ಬಹಳ ಸಿಟ್ಟಿನಿಂದಿದ್ದಾರೆ. ಹೌದಾ? ಏನೇ ಹೋಗಿ ಬಂಧಿಸುತ್ತೇನೆ. ಅದೇ ಅಣ್ಣದೇವ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ. ಕೃಷ್ಣ ಬರದಿರು ಎನ್ನಿದ್ದಿರಲೇ ಕೃಷ್ಣನೇ, ಬರದಿರು ಎನ್ನಿದ್ದಿರಲೇ ಕೃಷ್ಣನೇ, ಪರಿಗಿದ ಮೋರೆಯನು ಕೃಷ್ಣನೇ ಪರಿಗಿದ ಮೋರೆಯನು, ದುರುಳತ್ವವ ಕೈಗೊಂಡೆಲ ಮಾನವ ತೊರೆದೆಯೋ ನಿಶ್ಚಯವೋ, ನಿಂದತ್ತೈ ಸೋಂದರಿನ್ನತ್ತ ನಿತ್ತ ಕೈಯತ್ತ ತಿನ್ನದೆ. ನಿನ್ನ ಅಣ್ಣ ಸತ್ತ, ನನಗೆ ಮುಖ ತೋರಿಸಬೇಡ, ನೋಡಿ ಆಚೆ. ಇವರಿಗೆ ಏನಾಯಿತು? ಸಿಟ್ಟಿನಿಂದ ಕುಣಿಯುತ್ತಾ ಇದ್ದಾರೆ. ಹೌದಲ್ಲ? ಸಂಜೆ ಹೊತ್ತು ನಮ್ಮ ಅಣ್ಣನ ಕಣ್ಣು ಕೆಂಪಾಗುವುದು ಸಹಜ. ಆದರೆ ಇವತ್ತು ಮುಂಜಾನೆ ಕೆಂಪಾಗಿದೆಯಲ್ಲ, ಕಾರಣ ಏನಿರಬಹುದು? ಏನಿರ್ಬೋದು? ದೇವರನ್ನು ನೋಡಲು ದೇವಸ್ಥಾನಕ್ಕೆ ಹೋದರೆ ದೇಗುಲವೇ ತಲೆ ಮೇಲೆ ಬಿದ್ದಂತಾಯ್ತಲ್ಲ. ಹೌದಲ್ಲ? ಇವರನ್ನು ಹೇಗೆ ಸಮಾಧಾನ ಮಾಡ್ಲಿ? ಏನೇ ಇಲ್ಲ, ಅಣ್ಣನಲ್ವೇ? ಹೌದೌದು. ಹೋಗಿ ಅವನನ್ನೇ ಕೇಳಿ. ಆದಿತಪ್ಪ. ಅಣ್ಣನಮ್ಮ, ನಿಮಗೆಷ್ಟು ಸಿಟ್ಟು ಬರಲು ಕಾರಣವೇನಣ್ಣ? ಸಂವಿಧಾನಕ್ಕೆ ನನ್ನಿಂದ ಆದ ಅಪವಾದವಾದರೂ ಏನು ನನ್ನಲ್ಲಿ ಹೇಳಬಾರದು. ಕೃಷ್ಣ, ಮತ್ತೆ ನನಗೆ ಸಿಟ್ಟು ಬರಿಸಬೇಡ, ಆದ ಗಾಯಕ್ಕೆ ಬಲ ಎಳೆಯಬೇಡ. ನೀನು ಏನು ತಪ್ಪು ಮಾಡಲಿಲ್ಲವೇ? ಏನು ತಪ್ಪು ಮಾಡಲಿಲ್ಲ? ಕೃಷ್ಣ, ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಯಾರಿಗೂ ಗೊತ್ತಾಗುವುದಿಲ್ಲ ಅಂತ ಭಾವಿಸಿದ್ದೀಯಾ? ಮತ್ತೆ ನನಗೆ ಸಿಟ್ಟು ಬರಿಸಬೇಡ. ಸಿಟ್ಟು ಬಂದರೆ ನಾನು ಮನುಷ್ಯನೇ ಅಲ್ಲ. ಎಲ್ಲಿ ಕೊಡು, ಕೊಡು ಎಲ್ಲಿ, ಕೊಡು ಎಲ್ಲಿ, ಕೊಡು ಎಲ್ಲಿ, ಯಾಕೆ ಗೊತ್ತಿಲ್ಲವಾ? ಯಾಕೆ ಸತ್ವಾಚಿತ ತಂದು ಜನ ಮಟ್ಟಕ್ಕಿದ್ದೆ, ಯಾಕೆ ಸತ್ವಾಚಿತ ನಾನು ಜನ ಮಾಡು ಇದೆ, ಯಾಕೆ ಶಮಂತಕವು ನಿನಗ್ಯಾಕೆ ಶಮಂತಕವು, ಯಾಕೆಲ್ಲ ಪಾತಕ ಕೈದೆ ಕಳವಂತಿ ಕೆಲಸವು ನಿನಗೆ. ಆ ಶಮಂತಕ ಮಣಿಯನ್ನು ಎಲ್ಲಿ ಬಚ್ಚಿಟ್ಟಿದ್ದಿ? ಬೇಗನೆ ಹೇಳು. ನಮ್ಮವನೇ ಆದ ಸತ್ರಾರ್ಜಿತ ಮಹಾರಾಜ ಸೂರ್ಯದೇವನನ್ನು ಮೆಚ್ಚಿಸಿ ಪಡೆದಂತ ಅಮೂಲ್ಯ ಶಮಂತಕ ಮಣಿ ಅದು. ಅವನ ತಮ್ಮನಾದ ಪ್ರಸೇನ ಬೇಟೆಗೆ ಹೋದ ಸಮಯದಲ್ಲಿ ಅದನ್ನು ಧರಿಸಿಕೊಂಡು ಹೋಗಿದ್ದನಂತೆ. ಆ ಸಂದರ್ಭದಲ್ಲಿ ನೀನು ಅವನನ್ನು ಕೊಂದು ಆ ಮಣಿಯನ್ನು ಅಪಹರಿಸಿದ್ದಿ ಎಂದು ನನಗೆ ತಿಳಿದು ಬಂದಿದೆ. ಆ ಪ್ರಸೇನ ಏನಾದ? ಅವನು ಧರಿಸಿ ಹೋದ ಶಮಂತಕ ಮಣಿ ಏನಾಯಿತು? ಬೇಗನೆ ಹೇಳು. ಓಹೋ, ಆ ಮಣಿಯ ವಿಷಯವೋ? ಹೌದು, ಆ ಮಣಿಯ ವಿಷಯವೇ. ಹೇಳು. ಅರಿಯೇ ಪ್ರಸೇನ ಬೋದುದನು ದಿತ್ತಕ್ಕುದ ಗಿಡ 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 ತಿನ್ನಾಂತ, ಅರಿಯೇ ಪ್ರಸೇನ ಬೋದುದನು ನಾನರಿಯೇ ಪ್ರಸೇನ ಬೋದುದನು ಅಪಗರಿಸ
ಅಪಹರಿಸಲಿಲ್ಲವನ ರತ್ನವನು, ಅಪಹರಿಸಲಿಲ್ಲವನ ರತ್ನವನು. ತದ್ಧಿಂ ತತ್ತಧಿಂ ತಕಿಟ ತಕದೆ ಬರಿದೇತ ಕಪವಾದ ಬೇಳ್ವೆಯನ್ನೊಳು ನೀನು, ಬರಿದೇತ ಕಪವಾದ ಬೇಳ್ವೆಯನ್ನೊಳು ದೋಷವಿರದು ಕೋಪವಿದೇತ ಕಗ್ರಜ ಸರಿಯ ನೀನಿ ಪರೆಯ ಕೈವುದೋ. ದೋಷವಿರದು ಕೋಪವಿದೇತ ಕಗ್ರಜ ಸರಿಯ ನೀನಿ ಪರೆಯ ಗೈವದು. ತಕ್ಕುತ ಕಿಟ ತಕಿಟ ಕಿಟತ ತಯ್ಯದ ದಿಗಿಣಧೀ. ಓಹೋ, ಆ ಮಣಿಯ ವಿಷಯವೋ? ಹೌದು, ಆ ಮಣಿಯ ವಿಷಯವೇ ಹೇಳ್ತಾ ಇರುವುದು. ಆ ಮಣಿಯ ವಿಷಯ ನನಗೆ ಏನು ತಿಳಿಯದಣ್ಣ. ವೃಂದಾವನದ ಸತ್ರಾಜಿತನ ತಮ್ಮ ಪ್ರಸೀನನು ಸೆಮಂತಕ ಮಣಿಯನ್ನು ಧರಿಸಿಕೊಂಡು ಪಾಡಿಯಾದ ವಿಷಯವನ್ನು ನಾನು ತಿಳಿಯಲಣ್ಣ. ಇದು ಸತ್ಯ. ನನ್ನನ್ನು ನಮ್ಮಣ್ಣ. ಕೃಷ್ಣ, ಏ ಕಳ್ಳ, ಬಾಲ್ಯದಲ್ಲಿ ಕದಿತಾ ಇದ್ದೆ, ನನ್ನೊಟ್ಟಿಗೆ ನೀನು ಹಿಂಸಾ ಇದ್ದೆ. ಏ ಮುಚ್ಚವಾಯ್. ಮಕ್ಕಳಾಟಿಕೆ ಎಂದು ಸುಮ್ಮನಿರಬಹುದು, ಆದರೆ ಈಗ ಹಾಗಲ್ಲ. ಮತ್ತೆ? ದೊಡ್ಡವನಾಗಿದ್ದೆ. ಓಹೋ. ನಿನ್ನ ಕಪಟ ಮೋಸ ನನ್ನ ಬಳಿ ನಡೆಯುವುದಿಲ್ಲ. ನಿನ್ನಂತ ಕಳ್ಳನ ಅಣ್ಣನಾಗಿ ಆಹಾ. ನಾನು ಇದ್ದರೇನು, ಹಾ. ಸತ್ತರೇನು? ಹಾ. ನಿನಗೆ ಮಾನ ಮರ್ಯಾದೆ ಯಾವುದಿಲ್ಲ. ಓಹೋ. ಆದರೆ ನಾನು ಹಾಗಲ್ಲ. ಹಾ. ಘನವಂತ, ಓಹೋ. ಛಲವಂತ, ಹೌದಾ? ಮರ್ಯಾದಸ್ಥ. ಓಹೋ. ನೀನು ಆ ಶಮಂತಕ ಮಣಿಯನ್ನು ಈಗಲೇ ಕೊಡದಿದ್ದರೆ ಇಲ್ಲ, ಈ ದ್ವಾರಕೆಯನ್ನು ನೀನು ನೋಡಿಕೊ. ಇಲ್ಲ. ನಾನು ಇಲ್ಲಿ ಒಂದು ಕ್ಷಣವೂ ಇರಲಾರೆ. ಹೋಗು ತೀರ್ಥಯಾತ್ರೆಗೆ. ಯಾಕೆ? ನಿನ್ನ ಪಾಪ ತೊಳಿಲಿಕ್ಕೆ. ತಮ್ಮ ಮಾಡಿದ ಪಾಪ ಹೊಣ್ಣೆ ತೊಳಿತಾನೆ ಅಂತಾದ್ರೆ ಎಷ್ಟು ಪಾಪ ಮಾಡಬಹುದಲ್ವಾ? ಅಲ್ಲ, ನೀನೇ ಮಾತಾಡ್ತಾ ಇದ್ರಿ, ನನ್ಗೊಂದ್ ಸ್ವಲ್ಪ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀಯಾ? ಹೇಳು, ಅದೇನ್ ಹೇಳ್ತೀಯೋ ಹೇಳು ಬೇಗ. ಇಲ್ಲಿ ಕೇಳು. ಆ ಮಣಿಯ ವಿಷಯ ನನಗೆ ಗೊತ್ತಿಲ್ಲ ಅಣ್ಣ. ಇನ್ನೇನು ಹೇಳಿ? ನೋಡು, ತಾಯಿ ದೇವಕಿ ಆಣೆಯಾಗಿ, ತಂದೆ ವಸುದೇವನ ಆಣೆಯಾಗಿಯೂ ನನಗೆ ಆ ಮಣಿಯ ವಿಷಯ ಮಾತ್ರ ಗೊತ್ತಿಲ್ಲ ಅಣ್ಣ. ಈ ಮಾತನ್ನ ನಾನು ನಂಬೇಕಾ? ಅವರು ಸೆರೆಮನೆಯಲ್ಲಿರುವಾಗಲೇ ಹುಟ್ಟಿದಂತ ಕಳ್ಳ ನೀನು. ನಂಬೋದಿಲ್ಲ ನಿನ್ನನ್ನು. ಇನ್ನೇನು ಹೇಳಿ ನಮ್ಮ ಅಣ್ಣನಿಗೆ? ಇಲ್ಲಿ ಕೇಳು, ಸೂರ್ಯ ಚಂದ್ರರ ಆಣೆಯಾಗಿಯೂ ಹೇಳುತ್ತೇನೆ, ನನಗೆ ಆ ಮಣಿಯ ವಿಷಯ ಗೊತ್ತಿಲ್ಲ ಅಣ್ಣ. ಸೂರ್ಯಚಂದ್ರರು ಇಲ್ಲದ ಹೊಟ್ಟಿನಲ್ಲಿ ಹುಟ್ಟಿದ ಅಮಾವಾಸ್ಯೆಯ ಪಿಂಡ. ನಂಬುದಿಲ್ಲ, ಹೋಗ್. ಅಯ್ಯೋ, ನಮ್ಮ ಅಣ್ಣನಿಗೆ ಏನು ಹೇಳಿದ್ರು ನಂಬಿಕೆ ಬರಲ್ಲ. ಇನ್ನೇನು ಹೇಳಿ? ಇಲ್ಲಿ ಕೇಳು, ಈ ಭೂಮಿ ಅಯ್ಯ ಆಣೆಯಾಗಿಯೂ ಹೇಳ್ತೇನೆ, ಆ ಮಣಿ ಏನಾಗಿದೆ ಅಂತ ನನಗೆ ಗೊತ್ತೇ ಇಲ್ಲ. ನಾನೇ ನಿನ್ ಹಾಗೆ ಕುಂಬ ಅಂತ ತಿಳ್ಕೊಂಡಿದ್ಯೇನೋ ಮೂರ್ಖ. ಭೂಮಿ ತಾಯಿ ಆಣೆ ಹಾಕ್ತಿಯಲ್ಲ, ಈ ಭೂಮಿ ತಾಯಿ ನನ್ನಂತ ಪುಣ್ಯಾತ್ಮನನ್ನು ಹೊರ್ತಾಳೆ, ನಿನ್ನಂತ ಪಾಪಿಯನ್ನು ಹೊರ್ತಾಳೆ. ಅದಕ್ಕೆ ಹೇಳುದು ಭೂಮಿಗೆ ಕ್ಷಮೆಯಾಧರಿತ್ರಿ ಅಂತ. ನಂಬುದಿಲ್ಲ, ಹೋಗು. ಏನ್ ಹೇಳಿದ್ರು ನಮ್ಮ ಅಣ್ಣನಿಗಂತೂ ನಂಬಿಕೆ ಬರಲ್ಲ. ಇನ್ನು ಕೊನೆಯದಾಗಿ ಹೇಳ್ತೇನೆ, ಹೇಳಿ. ನಿನ್ನ ಪಾದದಾಣೆಯಾಗಿಯೂ ಹೇಳ್ತೇನೆ, ನನಗೆ ಆ ಮಣಿಯ ವಿಷಯ ಗೊತ್ತಿಲ್ಲ ಅಣ್ಣ. ನಮ್ದು ಸ್ವಲ್ಪ ಹೆಚ್ಚಾಯ್ತು ಹೇಗೆ? ಸ್ವಲ್ಪ ಹೆಚ್ಚಾಯ್ತು. ಇದುವರೆಗೆ ನನ್ನ ತಮ್ಮ ನನ್ನ ಪಾದದಾಣೆ ಹಾಕಿದಿಲ್ಲ. ಅವನಿಗೆ ನನ್ನ ಮೇಲೆ ಸ್ವಲ್ಪ ಭಯವೂ ಇದೆ, ಪ್ರೀತಿಯೂ ಇದೆ. ಆದರೂ ನಾರದರು ಹೇಳಿದ ಮಾತಿನಲ್ಲಿ ಸುಳ್ಳಿರಲಿಕ್ಕಿಲ್ಲ. ಏನಾದರೂ ಆಗಲಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯೋ ಹಾಗೆ ಅವನಿಗೆ ಬಂದ ಅಪವಾದವನ್ನು ಅವನೇ ಪರಿಹರಿಸಿಕೊಳ್ಳುವ ಹಾಗೆ ಮಾಡ್ತೇನೆ. ನೋಡ್ತಾ ಇರಿ. ಏನು ತಮ್ಮ, ಬೇಸರ ಮಾಡಬೇಡ. ಬಂತಲ್ಲ, ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಉಂಟು ತಮ್ಮ.
ಯಾರ್ಯಾರು ಹೇಳಿದರೆ ನಾನು ಕೇಳ್ತಾ ಇದ್ದೇನಾ? ಹಾ. ಸ್ವತಃ ನಾರದರೇ ಬಂದು ಈ ವಿಷಯವನ್ನು ಹೇಳಿದ್ದಾರೆ. ಓಹೋ. ಆದುದರಿಂದ ನಾನು ನಿನ್ನ ಮೇಲೆ ಸಂದೇಹ ಪಡ್ತಾ ಇರೋದು ತಮ್ಮ ನಿನ್ನ ಮೇಲೆ ಬಂದ ಕಳ್ಳತನದ ಅಪವಾದವನ್ನು ನೀನೇ ಪರಿಹರಿಸಿಕೊಳ್ಳಬೇಕು. ಆಯ್ತಾಯ್ತು. ಆದ್ದರಿಂದ ಶೀಘ್ರವೇ ತೆರಳಿ ಹಾ. ಆ ಪ್ರಸೇನ ಏನಾದ, ಹಾ. ಅವನು ಧರಿಸಿಕೊಂಡು ಹೋದ ಮಣಿ ಏನಾಯಿತು ಓ. ಎಂಬುದನ್ನು ನೀನು ತಿಳಿದುಕೊಂಡು ಬರಬೇಕು. ಖಂಡಿತ. ಪ್ರೀತಿಗಳು ಬಲಭದ್ರಗೊಂದಿಸಿ, ಪ್ರೀತಿಯಳು ಬಲಭದ್ರಗೊಂದಿಸಿ, ಮಾತುಳಾಂತಕನೆಂದ ನಗ್ರಜ, ಮಾತುಳಾಂತಕನೆಂದ ನಗ್ರಜ, ಭೂತಳದೊಳೆಯಲ್ಲಿರಲಿ ಸತ್ರಾರ್ಜಿತನ ಸಗಭವನ, ಭೂ